ನಮಸ್ತೆ, ನನ್ನ ಹೆಸರು ಯಶ್ ಅಂತ. ಅವಿರತ ಹರೀಶ್ ಅವರು ನನಗೆ ಚಿಕ್ಕಪ್ಪ ಆಗಬೇಕು. ಒಂದು ರೀತಿ ನನಗೆ ಪುಸ್ತಕದ ಮೇಲೆ ಪುಸ್ತಕ ಓದೋದ್ರ ಬಗ್ಗೆ ಆಸಕ್ತಿ ಬರೋದಕ್ಕೆ ಕಾರಣವೇ ಇವರು ಅಂತಲೂ ಹೇಳ್ಬೋದು. ಯಾಕೆಂದರೆ ನಾನು ಚಿಕ್ಕವನಿದ್ದಾಗ ನನಗೊಂದು ಬುಕ್ ಕೊಟ್ಟರು, ಸಾಧ್ಯ ಅಂತ. ಇದನ್ನು ಓದು ಅಂತ. ಸರಿ, ಆ ಬುಕ್ ಓದಿದೆ, ತುಂಬ ಚೆನ್ನಾಗಿದೆ. ಅದೊಂದು ಕನ್ನಡದಲ್ಲಿ ಪತ್ತೆದಾರಿ ಪುಸ್ತಕ. ಆ ಚಿಕ್ಕ ವಯಸ್ಸಲ್ಲೇ ಓದಿದೆ. ಆ ಚಿಕ್ಕ ವಯಸ್ಸಲ್ಲೇ ನನಗೆ ಪುಸ್ತಕ ಅಷ್ಟು ಚೆನ್ನಾಗಿದೆ ಅಂತ ನನಗೆ ಆಸಕ್ತಿ, ತುಂಬ ಇಷ್ಟಪಟ್ಟು ಓದಿದೆ. ಆವಾಗಲೇ ಚಿಕ್ಕ ಮಕ್ಳಿಗೂ ಅರ್ಥ ಆಗೋ ಥರ ಬಂದಿದ್ದು. ಸರಿ, ಬುಕ್ ಓದಿದೆ. ಅಂಕಲ್ ಓದಿದೆ ಅಂತಂದರೆ ಯಾರು ಬರೆದಿದ್ದೆ? ನಾನೇ ಬರೆದಿದ್ದು, ಹಿಂದೆ ನೋಡ್ತೀನಿ. ಆವಾಗ ಇವ್ರ ಹೆಸರು ಇದಿತ್ತು. ಸೊ ನನಗೆ ತುಂಬ ಖುಷಿ ಆಯಿತು, ನಮ್ಮ ಸ್ವಂತ ಚಿಕ್ಕಪ್ಪನೇ ಆ ಬುಕ್ ಬರೆದಿದ್ದಾರೆ, ಅದು ಅಷ್ಟು ಚೆನ್ನಾಗಿರೋ ಬುಕ್ ಬರೆದಿದ್ದಾರೆ ಅಂತ. ಅದಕ್ಕೂ ಮುಂಚೆ ನನಗೆ ಇವರು ಒಬ್ಬರು ಸಾಹಿತಿ, ಒಬ್ಬರು ಲೇಖಕರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದಾದಮೇಲೆ ಅವ್ರು ಬರೆದಿರೋ ಇನ್ನಷ್ಟು ಬುಕ್ಗಳು ಓದಿದೆ, ತುಂಬ ಚೆನ್ನಾಗಿತ್ತು. ಅಂಥವರೊಬ್ಬರು ಲೇಖಕರು ನಮ್ಮ ಫ್ಯಾಮಿಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ, ಅಂಥದ್ರಲ್ಲೂ ನಮ್ಮ ಚಿಕ್ಕಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಹೆಸರು ಶೇಷಾದ್ರಿ ಅಂತ. ನಾನು ಹರೀಶ್ ಅವರ ಎರಡನೇ ಮಗ. ನಮ್ಮಪ್ಪ ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ತುಂಬ ಓದಿ ಬರೀ ಬುಕ್ಸು ಅದು ಇದೆಲ್ಲ ಮಾಡ್ತಿದ್ರು. ನನಗೂ ಅವಾಗ ಅನಿಸ್ತಿತ್ತು, ಏನು ಮನೆಯಲ್ಲಿ ಬರೀ 1000 ಬುಕ್ಸು 200 ಬುಕ್ಸ್ ಎಲ್ಲ ಮನೇಲೇ ಇರ್ತಿತ್ತು. ಯುಗಾದಿ ಅದು ಬಂದರೆ ಬರೀ ನನಗೆ ಕ್ಲೀನಿಂಗ್ ಅಂತ ಕೆಲಸ ಮಾಡಿಸ್ತಿದ್ರು. ನನಗೆ ಅದೊಂದು ಬೇಜಾರಾಗ್ತಿತ್ತು. ಆಮೇಲೆ ಹೋಗ್ತಾ ಗೊತ್ತಾಯಿತು, ಅವರು ಒಂದು 2-3 ಬುಕ್ ಬರೆದು ಪಬ್ಲಿಷ್ ಮಾಡಿದ್ರು. ಆವಾಗ ಬೇರೆಯವರೆಲ್ಲ ಮನೆಗೆ ಬಂದು ಬುಕ್ ಚೆನ್ನಾಗಿದೆ ಹಾಗೆ ಹೇಳ್ತೆಲ್ಲ ಹೇಳಿದಾಗ ನನಗೂ ಸ್ವಲ್ಪ ಖುಷಿ ಆಯಿತು. ಆಮೇಲೆ ನಾನು ತುಂಬ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊತಿದ್ದೆ, ಲೈಕ್ DJ ಮಾಡೋಣ ಅದು ಇದು ಅಂತ. ನಾವು ಅಪ್ಪಂಗೆ ಹೇಳಿದೆ, ನಾನು DJ ಕಲಿತೀನಿ ಅಂತ. ಅದು ಅಪ್ಪಂಗೆ ಇಷ್ಟ ಆಗಿರಲಿಲ್ಲ, ಬಟ್ ಅದು ಡೈರೆಕ್ಟಾಗಿ ಹೇಳಿಲ್ಲ ಅವರು. ನಾನು ಬೇರೆಯವ್ರ ಹತ್ರ ಮಾತಾಡಿ ನೀನು ಸೇರಿಸ್ತೀನಿ ಅಂತ ಹೇಳಿದ್ರು. ಅದು ಆ ಗ್ಯಾಪಲ್ಲಿ ಒಂದು 3-4 ಮಂತ್ಸ್ ಟೈಮ್ ತೊಗೊಂಡ್ರು, ನೀನು ಸೇರಿಸ್ತೀನಿ ಇದು ಅಂತ. ಅವಾಗ ನಾನೇ ಆಚೆ ವರ್ಲ್ಡಲ್ಲಿ ಹೋಗಿ ನೋಡಿ DJ ಹೇಗಿರುತ್ತೆ, ಕಲ್ಚರ್ ಹೇಗಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬಂದು ನಾನೇ ಬಂದ್ಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ಅಪ್ಪಂಗೆ ಹೇಳಿದೆ, ಇಲ್ಲ ಇದು ಚೆನ್ನಾಗಿಲ್ಲ ಫೀಲ್ಡು, ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ. ನಮ್ಮಪ್ಪ ಅವಾಗ ಹೇಳಿದ್ರು, ಇಲ್ಲ ನನಗೆ ಇದು ಗೊತ್ತಿತ್ತು, ನಾನು ಅವತ್ತೇ ಹೇಳಿದ್ರೆ ನೀನು ಡಿಸಪಾಯಿಂಟ್ ಆಗ್ತೀಯಾ, ಅದಕ್ಕೋಸ್ಕರ ನಾನು ಹೇಳಿಲ್ಲ, ನಿನಗೆ ರಿಲೈಸ್ ಆಗಿ ಬರಲಿ ಅಂತ ನಾನು ವೇಟ್ ಮಾಡಿದೆ. ಪರವಾಗಿಲ್ಲ ಬೇಗನೆ ಬಂದಿದ್ಯಾ ಅಂತ ನನಗೆ ವಾಪಸ್ ಹೇಳಿದ್ರು. ಅದೇ ಥರ ನಾವೇನೇ ತಪ್ಪು ಮಾಡಿದ್ರು ಅಥವಾ ಏನೇ ಹೇಳಿದ್ರು ಡೈರೆಕ್ಟಾಗಂತೂ ನಮಗೆ ಬೈತಿರಲಿಲ್ಲ, ಬಟ್ ನಮಗೆ ರಿಲೈಸ್ ಆಗಿ ನಾವೇ ವಾಪಸ್ ಬರೋ ಥರ ಮಾಡಿ ಅರ್ಥ ಮಾಡಿಸ್ತಿದ್ರು. ತುಂಬ ಕಟ್ಟಾಗಿ ಸ್ಟ್ರೈಟಾಗಿ ಎಲ್ಲ ನಾನು ಬೈದು ಎಲ್ಲ ಯಾವತ್ತೂ ಬಯಸಿದ್ವಿ. ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಗಿರಿನಗರಲ್ಲಿದ್ವಿ. ಆವಾಗ ನಮ್ಮ ಮನೆ ಕೆಳಗಡೆ ನನ್ನ ಫ್ರೆಂಡ್ ಸೂರಜ್ ಅಂತ ಒಬ್ಬ ಇದ್ದ. ಅವ್ರ ಮನೆಗೆ ಫಸ್ಟ್ ಟೈಮ್ ಕಂಪ್ಯೂಟರ್ ತಂದಿತ್ತು. ಆವಾಗ ನಾನು ಅಲ್ಲಿ ಆಟಾಡಬೇಕು ಅಂತ ತುಂಬ ಹೋಗಿ 1-2-3 ಸಲ ಆಟಾಡ್ತಾ ಬರ್ತಿದ್ದೆ. ಅದೇ ನಮ್ಮಪ್ಪ ಒಂದ್ಸಲಿ ನೋಡ್ಬಿಟ್ಟು, ಯಾಕೆ ಅಷ್ಟೊಂದು ಅವ್ರ ಮನೆಗೆ ಹೋಗ್ತಿರ್ತೀಯ ಅಂತ ಹೇಳಿದ್ರು. ಇಲ್ಲ, ಈ ಥರ ಕಂಪ್ಯೂಟರ್ ಇದೆ, ಗೇಮ್ಸ್ ಆಡ್ತಿರ್ತೀವಿ ಅಂತ ಹಾಗೆ ಹೇಳಿದೆ. ಅದಾಗಿ 1 ತಿಂಗಳು 2 ತಿಂಗಳು ಆಗಿದ ತಕ್ಷಣ ನಮ್ಮ ಮನೆಗೆ ಒಂದು ಕಂಪ್ಯೂಟರ್ ತಂದಿದ್ದ ತಕ್ಷಣ ಇನ್ಸ್ಟಾಲ್ ಮಾಡಿ ಹೇಳಿದ್ದಾರೆ, ನೀನು ಕಂಪ್ಯೂಟರ್ ಗೇಮ್ಸ್ ಆಡಬೇಕು ಅಂತ ಬೇರೆಯವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡ್ಬೇಡ, ನೀನು ಏನೇ ಆದರೂ ಇಲ್ಲೇ ಬಂದಾಡು, ಇಲ್ಲೇ ಆಟ ಆಡ್ಕೊ ಅಂತ. ನನಗೆ 4th ಸ್ಟ್ಯಾಂಡರ್ಡ್ ಇದ್ದಾಗಲೇ ನನಗೊಂದು ಕಂಪ್ಯೂಟರ್ ಕೊಡಿಸಿದ್ರು. ಆ್ಯಕ್ಚುಲಿ ಅದು ಕೊಡಿಸಿದ್ರಿಂದ ನನ್ನ ಲೈಫ್ ಎಷ್ಟು ಯೂಸ್ ಆಯಿತು ಅಂತಂದರೆ, ಚಿಕ್ಕ ವಯಸ್ಸಲ್ಲೇ ನಾನೊಂದು ಸಿಸ್ಟಮ್ ಹೇಗೆ ಯೂಸ್ ಮಾಡೋದು, ಬರೀ ಗೇಮ್ಸ್ ಒಂದೇ ಅಲ್ಲ, ಅದು ಬಿಟ್ಟು ಬೇರೆದಲ್ಲಿ ಏನೇನು ಮಾಡ್ಬೋದು ಅಂತೆಲ್ಲ ನಾನು ಅವಾಗಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು 8th 9th 10th ಬರುವಾಗಲೇ ಒಂದು ಬ್ಲಾಗ್ ಡೆವಲಪ್ ಮಾಡ್ತಿದ್ದೆ. ಸೊ ಆ ನಾಲೆಜ್ ಬರಬೇಕು ಅಂತ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೇ ಕಂಪ್ಯೂಟರ್ ಬಂದಿದ್ದು ನನ್ನ ಸ್ವಲ್ಪ ಕೆರಿಯರ್ಗೆ ಸ್ವಲ್ಪ ಯೂಸ್ಫುಲ್ ಆಯಿತು. ನಾನು ಆ ಚಿಕ್ಕ ವಯಸ್ಸಿಗೆ ನನಗೆ ಕಂಪ್ಯೂಟರ್ ಬಂದಿದ್ದರಿಂದ ನನ್ನ ಕೆರಿಯರ್ಗಾಗಲಿ ನನ್ನ ಫ್ಯೂಚರ್ಗಾಗಲಿ ನಾನು ತುಂಬ ಕಲ್ತ್ಕೊಂಡಿದ್ದರಿಂದ ಈಗ ನಂಗೆ ಅರ್ಥ ಆಗಿದ್ದು ಒಂದೇ, ನಾವಪ್ಪ ಬೇರೆಯವ್ರ ಮುಂದೆ ಯಾವತ್ತೂ ಕೈ ಚಾಚಕ್ಕೆ ಹೋಗ್ಬೇಡ ಅಥವಾ ಸ್ವಾಭಿಮಾನದಿಂದ ಇರು, ಯಾರ ಮನೆ ಮುಂದೆನೂ ನೀನು ಆಟ ಆಡಬೇಕು, ನಿನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ಬೇರೆಯವ್ರ ಮನೆ ಮುಂದೆ ಹೋಗ್ಬೇಡ ಅನ್ನೋದನ್ನ ಅವತ್ತೇ ಹೇಳ್ಕೊಟ್ಟಿದ್ರು. ನಾನು ಅವಾಗಿಂದನೂ ಅದನ್ನೇ ನಡೆಸ್ತಾ ಕೊಟ್ಟಿದ್ದೀನಿ. ನಾನು PU ಇದ್ದಾಗ ಒಂದ್ಸಲಿ ನಮ್ಮಪ್ಪಂಗೆ ಸಿವಿಯರ್ ಆಕ್ಸಿಡೆಂಟ್ ಆಗಿತ್ತು, BMTC ಬಸ್ಸು ಮತ್ತು ಬೈಕ್ ಜೊತೆ. ಆವಾಗ ಅವರೆಷ್ಟು ಸಿವಿಯರ್ ಆಗಿದ್ದು ಅಂತ ಅಂದರೆ, ಅವ್ರಿಗೆ ರಿಬ್ ಕೇಜ್ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು. ಅವತ್ತು ನಾನು ಬೆಳಗ್ಗೆಯಿಂದ ಮಲಗಿದ್ದೆ, ನನಗೆ ಕಾಲ್ ಬಂತು, ಈ ಥರ ಆಗಿದೆ, ಇಮಿಡಿಯೇಟಾಗಿ ಬನ್ನಿ ಅಂತ. ನಾನು ನಮ್ಮನೆ ಗಿರಿನಗರು ಅಡ್ಮಿಟ್ ಮಾಡಿದ್ದೆ ವಿಜಯನಗರಲ್ಲಿ. ನಾನು ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಒಂದು 100-200 ಜನ ಸೇರಿದ್ರು ಹಾಸ್ಪಿಟಲ್ ಮುಂದೆ. ಆ್ಯಕ್ಚುಲಿ ನಾನು ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಳ್ಬೇಕು, ಬಿಲ್ಲು ಅದು ಇದು ಕಟ್ಟಬೇಕು, ಅಲ್ಲಿ ಓಡಾಡಬೇಕು ಅಂತ ಹೋಗಿದ್ದು. ಬಟ್ ನಾನೇನು ಕೆಲಸನೇ ಮಾಡಲಿಲ್ಲ ಅಲ್ಲಿ, ಅಪ್ಪನ ಜೊತೆ ಸೈಡಲ್ಲಿ ನಿಂತಿದ್ದೆ ಅಷ್ಟೇ, ಬಿಕಾಸ್ ಎಲ್ಲರೂ ಅವರವರ ಕೆಲಸ ಮಾಡ್ತಿದ್ರು. ಸೊ ಇದನ್ನು ನೋಡಿದಾಗ ಏನರ್ಥ ಆಗುತ್ತೆ ಅಂದರೆ, ಅವ್ರಿಗೆ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಆಗಲಿ ಅಥವಾ ಅವರು ನಂಬಿ ಅವ್ರಿಗೋಸ್ಕರ ಬರೋ ಜನ ಆಗಲಿ ತುಂಬ ಇದ್ದಾರೆ. ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟು
ಒಂದು 100 ಜನ ನಿಂದೆ ಕರ್ಸ್ಕೊಳ್ಳೋಕ್ಕಿಂತ ಈ ಥರ ಪ್ರೀತಿಯಿಂದ ಓಡ್ ಬರೋರು ತುಂಬ ಕಷ್ಟ. ಇವಾಗ ಅಪ್ಪನ ದೇವ್ರ 60 ಇಯರ್ಸ್ ಬರ್ತಡೇ ಬರ್ತಿದೆ. ಸೊ ಇದೇ ಥರ ಆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದಾರೆ. ಅಲ್ಲಿಗೆ ಎಷ್ಟು ಜನ ಬಂದವರು, ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಅದು ದೊಡ್ಡ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ 60 ಇಯರ್ಸಲ್ಲಿ ನನಗೆ ಇವಾಗ 26 ಇಯರ್ಸ್ ಓಲ್ಡು. ನನ್ನ ಒಂದು ಹೇಳಬೇಕು ಅಂತ ಅಂದರೆ, ನಾನು ಮುಂಚೆನೇ ಹೇಳಿದಾಗೆ ಸ್ವಾಭಿಮಾನ ಅನ್ನೋದು ತುಂಬ ಕಲಿಸ್ಕೊಟ್ರು ನನಗೆ. ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ ಲೈಫ್ ಸ್ಟೈಲ್ ನೋಡಬೇಕು ಅಂತ ಅಂದರೆ, ಅವ್ರಿಗೆ ಚಿಕ್ಕ ವಯಸ್ಸಿಂದ ತುಂಬ ದುಡ್ಡು ಕೊಟ್ಟು ಸ್ಪಾಯ್ಲ್ಡ್ ಆಗಿ ಆ ಥರ ಬೆಳೆಸ್ತಾ ಹೋದರು. ಇವತ್ತು ಅವರೊಂದು ಜಾಬ್ಗೆ ಹೋಗಿ ಅವರು ದುಡಿಯೋ ಕಾಸಲ್ಲಿ ಮನೆಗೆ ಕೊಡದೆ ಅವರು ಅವ್ರ ಖರ್ಚನ್ನ ಸಸ್ಟೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ. ಮತ್ತು ಅವ್ರ ಮನೆಗೆ ದುಡ್ಡು ಕೊಡೋದಲ್ಲದೆ ಮನೆಯಿಂದಲೂ ಈಗಲೂ ದುಡ್ಡು ತೊಗೊಂಡು ಲಕ್ಸುರಿ ಸ್ಪೆಂಡ್ಸ್ ಅನ್ನೋದು ಮಾಡ್ತಾರೆ. ಬಟ್ ನನಗೆ ಚಿಕ್ಕ ವಯಸ್ಸಿಂದಲೂ ನಮ್ಮಪ್ಪ ಏನು ಖರ್ಚು ಮಾಡಬೇಕು, ಏನು ಖರ್ಚು ಮಾಡಬೇಕು, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಏನು ಅನ್ನೋದು ನಮ್ಗೆ ತುಂಬ ಹೇಳ್ಕೊಟ್ಟಿದ್ರು. ಸೊ ಈಗ ನಾವೊಂದು ಕೆರಿಯರ್ ಕಟ್ಕೊಳ್ಳೋಕ್ಕೆ ಆಗಲಿ ಅಥವಾ ನಮಗೆ ಬರೋ ಸ್ಯಾಲ್ರಿಯಿಂದ ನಾವು ಲೈಫ್ ಹೇಗೆ ಲೀಡ್ ಮಾಡಬೇಕು, ಅದರಿಂದ ನಾವು ಸೇವಿಂಗ್ಸ್ ಹೇಗೆ, ಮನೆ ಖರ್ಚು ಹೇಗೆ, ನನ್ನ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಕರೆಕ್ಟಾಗಿ ಖರ್ಚು ಮಾಡಬೇಕು ಅನ್ನೋದು ನನಗೊಂದು ಅರ್ಥ ಮಾಡ್ಕೊಂಡಿದ್ದೆ ನಮ್ಮಪ್ಪ ಅವರು ಜೀವನ ಮಾಡಿದ ರೀತಿಯಿಂದ. ಯಾಕಂದರೆ ಅವರು ಬರ್ತಿದ್ದ ಸಂಬಳ ಆಗಲಿ, ನಮ್ಮಮ್ಮಗೆ ಬರ್ತಿದ್ದ ಸಂಬಳ ಆಗಲಿ ನಮ್ಮನ್ನ ಓದಿಸಿ ಮೇಂಟೈನ್ ಮಾಡ್ತಿದ್ದಿದ್ದು ತುಂಬ ಕಷ್ಟ. ನಾವು ಅದನ್ನು ನೋಡ್ಕೊಂಡು ಬೆಳೆದಿರೋದ್ರಿಂದ ಇವಾಗ ನಮಗೇನೇ ಜಾಸ್ತಿ ದುಡಿತೀವೋ ಅದು ಬಂದ್ರೂ ಅದು ಒಂದು ಎಕ್ಸಾಂಪಲ್ ಆಗಿ ಬೆಳೆದಿದೆ. ಸೊ ಅದರಿಂದ ನಾವು ಒಂದು ಮನೆ ಕಟ್ತೀವೋ ಅಥವಾ ಬೇರೆ ಒಂದು ದೊಡ್ಡದಾಗೇನಾದರೂ ಮಾಡ್ತೀವೋ ಅಂತಂದರೆ ಆ ರೂಟ್ ಕಾಸ್ ಅನ್ನೋದು ನಾವಲ್ಲಿ ನನಗೆ ಕಲಿತಿತ್ತು. ಆ ಲಕ್ಸುರಿ ಸ್ಪೆಂಡ್ಸ್ ಅಥವಾ ಯೂಸ್ಲೆಸ್ ಆಗಿ ದುಡ್ಡು ಖರ್ಚು ಮಾಡಬಾರ್ದು ಅನ್ನೋದು ಅಪ್ಪನಿಂದಲೇ ನಾನು ತುಂಬ ಕಲಿತಿತ್ತು. ನಮ್ಮ ಅಪ್ಪನಿಗೆ ನಾನು ಅಂದ್ಕೊತಿದ್ದೇನು ಅಂತ ಅಂದರೆ, ಅವರು ಬರೀ ಕೆಲಸ, ಅದು ಬುಕ್ ಪಬ್ಲಿಕೇಶನ್ ಅಥವಾ ಬುಕ್ ಬರೆಯೋದು ಅದು ಮಾಡಿಕೊಂಡೇ ಎಷ್ಟು ದಿನ ಬಂದಿದ್ದು. ಬಟ್ ಅವ್ರಿಗೆ ಪ್ಯಾಷನ್ ಅಂತ ಇದ್ದಿದ್ದು ಬುಕ್ ಬರೆಯೋದು. ಪಬ್ಲಿಕೇಶನ್ಗಿಂತ ಒಂದು ಬುಕ್ ಬರೆದು ನಾಟಕ ಮಾಡಿ ಆ ಕಲ್ಚರಲ್ಲೇ ಬೆಳಿಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಬಟ್ ಒಂದೇನಂದರೆ ಅವ್ರಿಗೆ ಫುಲ್ ಟೈಮ್ ಜಾಬ್ ಇದ್ದಿದ್ದರಿಂದ ಮಂಡೇ ಟು ಸ್ಯಾಟರ್ಡೇ ಅದೇ ಆಗೋಗ್ತಿತ್ತು. ಇವಾಗ ಅವ್ರು ರಿಟೈರ್ ಆಗ್ತಿರೋದ್ರಿಂದ ಇನ್ನು ಮುಂದೆ ಎಷ್ಟು ವರ್ಷ ಅವರು ಆ ಕಲ್ಚರಲ್ಲಿ ಬೆಳೆದು ಇನ್ನೂ ತುಂಬ ಬುಕ್ಸ್ ಬರೆದು ಪಬ್ಲಿಷ್ ಮಾಡಿ, ಮತ್ತು ಅವ್ರು ಅಂದ್ಕೊಂಡಿರೋ ಹಾಗೆ ತುಂಬ ನಾಟಕ ಅಥವಾ ಪ್ಲೇಸ್ ಎಲ್ಲ ಬರೆದು ಅದು ತುಂಬ ಶೋಸ್ ಆಗಲಿ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಅವ್ರಿಗೆ ಇಷ್ಟು ದಿನ ಅಂತೂ ಟೈಮ್ ಇರಲಿಲ್ಲ ಮಾಡೋದಕ್ಕೆ. ಇವಾಗ ಫುಲ್ ಟೈಮ್ ಇರೋದ್ರಿಂದ ಅವರು ಇನ್ನೂ ಹಲವಾರು ತುಂಬ ಚೆನ್ನಾಗಿರೋ ಬುಕ್ಸ್ ಬರೆದು ನಾನು ಅವ್ರ ಜೊತೆ ಸಾಥ್ ಕೊಡ್ತೀನಿ. ಪಬ್ಲಿಕೇಶನ್ಸ್ಗಾಗಲಿ ಬೇರೆ ಏನಕ್ಕಾದ್ರೂ ಆಗಲಿ ನಾನು ಸಪೋರ್ಟ್ ಮಾಡ್ತೀನಿ. ಇನ್ನೂ ಜಾಸ್ತಿ ಬುಕ್ಸ್ ಬರೀಲಿ ಅಂತ ನಾನು ಇಷ್ಟಪಡ್ತೇನೆ. ನನಗೆ ಆ್ಯಕ್ಚುಲಿ ತುಂಬ ಆಸೆ ಅಂತಂದರೆ, ನಮ್ಮ ಅಪ್ಪನ ರಿಟೈರ್ಮೆಂಟ್ ಲೈಫ್ನ ನಾನು ಹೇಗೆ ನೋಡಬೇಕು ಅಂತ ಅಂದರೆ, ನಮ್ಮದು ನೆಲಮಂಗಲ ಅಥವಾ ಜಾಗ ಇದೆ, ಅಲ್ಲಿ ತೋಟ ಮಾಡಿಸಿ ಅಲ್ಲಿ ಒಂದು ಹಳೇ ತೊಟ್ಟಿ ಮನೆ ಥರ ಏನಾದರೂ ಕಟ್ಟಿಸಿ ಅಲ್ಲಿ ನಮ್ಮಪ್ಪ ಅಲ್ಲೇ ಇರೋ ಥರ ಮಾಡಿಬಿಟ್ಟು ಅಲ್ಲಿ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನರಿ ಥರ ಮಾಡಿಸ್ಬಿಟ್ಟು ಅವ್ರಿಗೆ ಏನೂ ಟೆನ್ಷನ್ ಇಲ್ಲದೆ ಏನೂ ಇಲ್ಲದೆ ಎಲ್ಲ ನಾವು ನೋಡ್ಕೊತೀವಿ. ಅಲ್ಲಿ ಅವ್ರು ಆರಾಮಾಗಿ ಕೂತ್ಕೊಂಡು ಅವ್ರ ಬುಕ್ಸ್ ಏನಿದೆ, ಅವ್ರ ಕಲ್ಚರಲ್ಲಿ ಏನಿದೆ ಅದನ್ನೆಲ್ಲ ನೆಮ್ಮದಿಯಾಗಿ ಅಲ್ಲೇ ಕೂತ್ಕೊಂಡು ಬರೀಲಿ ಅಂತ ನಾನು ನಮ್ಮನ್ನ ಎಷ್ಟೇ ಆದರೂ ಸಪೋರ್ಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ ಅಂತ. ನಾನು ಅವಿರತ ಹರೀಶ್ ಅವರು ಚಿಕ್ಕಪ್ಪ ಆಗಬೇಕು. ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅವ್ರನ್ನ. ನಮ್ಮ ಚಿಕ್ಕಮ್ಮಂಗೆ ಮದುವೆ ಆದಾಗ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇರಬೇಕು, ನಾನು ಅವಾಗಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ಅವ್ರನ್ನ ನೋಡಿದ್ರೆ ನಮ್ಗೆ ಭಯ ಪಟ್ಕೊಳ್ಬೇಕು ಆ ಥರ ಒಂದು ದಿವಸಕ್ಕೂ ನಮಗಿಲ್ಲ. ನಮ್ಗೆ ಯಾವತ್ತೂ ಅವರು ಒಂಥರ ಕನ್ವೀನಿಯೆಂಟ್ ಆಗಿರೋ ಥರನೇ ಫೀಲ್ ಕೊಟ್ಟಿದ್ದಾರೆ. ಇವತ್ತುವರೆಗೂ ಅವರು ಅಷ್ಟೆಲ್ಲ ಅವರು ಅಷ್ಟೆಲ್ಲ ಇದ್ದಾರೆ, ಅವ್ರಿಗೆ ಅಷ್ಟೆಲ್ಲ ಫ್ರೆಂಡ್ಸ್ ಇದ್ದಾರೆ, ನಾವು ಅಷ್ಟು ಇಂಪಾರ್ಟೆನ್ಸ್ ಇದೆ ಅವರಿಗೆ. ಅವರು ಒಂದು ದಿವಸಕ್ಕೂ ತೋರಿಸ್ಕೊಂಡಿಲ್ಲ, ಮನೇಲಾಗಲಿ ಏನೇ ಆಗಲಿ ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರು ಬುಕ್ಸ್ ಬರೀತಾರೆ ಅಂತ ನಂಗೆ ಗೊತ್ತಿರ್ತಾರೆ, ಬುಕ್ಸ್ ಓದೋ ಚಾನ್ಸ್ ನಾನು ಯಾವತ್ತೂ ಮಾಡಿರಲಿಲ್ಲ. ಆದರೆ ಬಟ್ ಇಷ್ಟು ಚೆನ್ನಾಗಿ ಬರೀತಾರೆ, ಇಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ಅದೊಂದು ವಿಷಯ ಅಂದರೆ ಈ 60 ಇಯರ್ಸ್ ಆಗಿದೆ, ಆದಾಗಿಂದ ನಾವು ನೋಡ್ತಾ ಇದ್ದೀವಿ ಎಲ್ಲ ಇಷ್ಟು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಸೆಂಡ್ ಆಫ್ ಪಾರ್ಟಿ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲನೂ ಪ್ಲ್ಯಾನ್ ಮಾಡ್ತಿರೋದು ನೋಡ್ರೆ ಅದು ಹೇಗಿರುತ್ತೆ ಅನ್ನೋದು ಒಂದೇ ತುಂಬ ಖುಷಿ ಇದೆ. ಅದರಲ್ಲಿ ಪರ್ಸ್ನಲ್ ಆಗಿ ಹೇಳಬೇಕು ಅಂತಂದರೆ, ನಮ್ಮ ಹರೀಶ್ ಅಂಕಲ್ ಅಂತಲೇ ಕರೆಯೋದು. ನಮ್ಮ ಚಿಕ್ಕಮ್ಮಗೂ ನಾವು ಚಿಕ್ಕಿ ಅಂತ ಕರಿತೀವಿ, ಅವ್ರು ಹರೀಶ್ ಅಂಕಲ್ ಅಂತ. ನಮ್ಮ ಮನೆಯಲ್ಲಿ ಎಷ್ಟು ಫ್ರೀಯಾಗಿ ಯಾವತ್ತೂ ನಾವು ಇದ್ದಿದ್ದೇ ಇಲ್ಲ. ನಾವು ನಮ್ಮ ಚಿಕ್ಕಪ್ಪ ಇಲ್ಲಿ ಹರೀಶ್ ಅಂಕಲ್ ಅಂತ ನಾವು ಬಂದರೆ ಅಲ್ಲೇ ನಾವು ಎಷ್ಟು ನಮ್ಮ ಮನೆಯಲ್ಲಿ ಇನ್ನೂ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅನ್ನೋ ಫೀಲಲ್ಲೇ ನಾವು ಯಾವತ್ತೂ ಖುಷಿಯಾಗಿರ್ತೀವಿ.
ಅಷ್ಟು ಸ್ವತಂತ್ರ ಅನ್ನೋದೇನಾದ್ರು ಸಿಕ್ಕಿದೆ ಅಂದರೆ ನಮ್ಮ ಹರಿಶಂಕಲ್ಲಿ ಒಂದು ದಿವಸಕ್ಕಾಗಲಿ ಅವರು ಗದ್ರಿದಾಗಲಿ ಏನೂ ಇದು ಮಾಡಿದ್ದಿಲ್ಲ, ನಮ್ಗೆ ಅಷ್ಟು ಕನ್ವೀನಿಯಂಟ್ ಫೀಲ್ ಮಾಡಿದ್ದಾರೆ. ನಮ್ಮ ಅಜ್ಜಿನೂ ಅಷ್ಟೇ, ಅವ್ರು ಯಾವತ್ತೂ ಹೇಳ್ತಾರೆ, ಅವರು ಇವ್ರ ಮನೇಲೇ ಇದ್ದರು, ಅವರು ಎಷ್ಟು ಒಂದು 25 years ಇದ್ದರು. ಅವರು ಅಷ್ಟೇ, ಅವ್ರು ಎಲ್ಲೂ ಇರ್ತಿರ್ಲಿಲ್ಲ, ಅಂದರೆ ಆ ಥರ ಫೀಲ್ ಕೊಟ್ಟಿದ್ದಾರೆ ಅವರು. ಒಂದು ದಿವಸಕ್ಕಾಗಲಿ ನಮಗೇನೋ ಹೊರಗಿನವರು ಆ ಥರ ಏನೂ ಅನಿಸಿಲ್ಲ, ಆ ಥರ ಖುಷಿ ಇದೆ. ಬಟ್ ಇಷ್ಟೆಲ್ಲ ನಾವು ಇಷ್ಟೆಲ್ಲ ಇದು ಸ್ಟೋರೀಸ್ ಬರೀತಾರೆ, ಇಷ್ಟೆಲ್ಲ ಅವರು ರೈಟಿಂಗು, ಇದು ಪಬ್ಲಿಕೇಶನ್ ಅದೆಲ್ಲ ನಾವು ನೋಡಿದ್ರೆ ಫುಲ್ ತುಂಬ ಖುಷಿ ಆಗುತ್ತೆ. ನಾವು ಇದೆಲ್ಲ ಹೊಸ ಜಗತ್ತರ ನಮಗೆ. ಅವ್ರೇನಾದರೂ ನಾಟಕ ಕರೆದಾಗ ಹೋದಾಗಲೇ ನಮ್ಗೆ ಅನ್ಸುತ್ತೆ ತುಂಬ ಹೊಸ ಥರ ಇದೆ ಇದು ನಮಗೆ, ಆ ಥರ ಅಂತ ಅನ್ಸುತ್ತೆ. ಎಷ್ಟು ಖುಷಿ ಆಗುತ್ತೆ, ಇವ್ರು ಈ ಥರ ಒಂದು ಒಳ್ಳೆ ಪ್ರಪಂಚದಲ್ಲಿ ಇದ್ದಾರಲ್ಲ, ನಾವು ಇದು ಎಲ್ಲೋ ಇದ್ದೀವಿ. ಈ ಪ್ರಪಂಚ ಸಾಂಸ್ಕೃತಿಕ ಜಗತ್ತು ಅನ್ನೋದೇ ತುಂಬ ಡಿಫ್ರೆಂಟ್ ಈಗಿನ ಕಾಲದಲ್ಲಿ ಜನಕ್ಕಾಗಲಿ, ನಮ್ಮ ಈ ಜನ್ರೇಷನ್ಸ್ಗೆ ತುಂಬ ಖುಷಿ ಆಗುತ್ತೆ. ನಾವು ಹರಿಶಂಕಲ್ ಅಂದರೆ ಹರಿಶಂಕಲ್ ಇವತ್ತು ನಮ್ಗೊಂದು ಡ್ರಾಮಾ ಕರ್ಕೊಂಡು ಹೋಗ್ತಾರೆ, ಒಂದು ಇದಕ್ಕೆ ಕರೀತಾರೆ, ಆ ಖುಷಿಯಲ್ಲೇ ನಾವು ಇರ್ತೀವಿ. ಆದಾಗ ಬಂದಾಗಲೂ ಆಗಲಿ ಬುಕ್ಸ್ಗಳು ಅವ್ರು ಯಾವಾಗಲೂ ಏನು ಇಷ್ಟೊಂದು ಬುಕ್ಸ್ ಇಟ್ಕೊಂಡಿರ್ತಾರಲ್ಲ ಹರಿಶಂಕಲ್ ಅಂತಲೇ ಅನಿಸ್ತಿರತ್ತೆ ಯಾವಾಗಲೂ. ಬಟ್ ಇಷ್ಟೊಂದು ಮಹತ್ವ ಇದೆ ಅನ್ನೋದು ಈಗ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆದರೆ ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರೋದ್ರಿಂದ ಹರಿಶಂಕಲ್ ಒಂದು ದಿವಸಕ್ಕಾಗಲಿ ನಮ್ಗೆ ತೋರಿಸಿಲ್ಲ ಅವರು ಇಷ್ಟೊಂದೆಲ್ಲ ಇದೇ ಇದು ಅವ್ರು ರೈಟಿಂಗ್ ಮಾಡ್ತಾರೆ, ಅವ್ರು ಇಷ್ಟು ಮಾಡ್ತಾರೆ ಅಂತ ನಂಗೆ ಗೊತ್ತಾಗಿದ್ದೇನೆ ರೀಸೆಂಟಾಗಿ. ನಾವು ಒಂದು ಇದಾಗ ಬುಕ್ಸ್ ಬರೀತಾರ ಹರಿಶಂಕಲ್, ಓ ಹೌದಾ ಅಂತ ಅವಾಗ ಗೊತ್ತಾ. ಅವ್ರು ಒಂದು ದಿವಸಕ್ಕೂ ಒಬ್ರಿಗೆ ಹೇಳ್ಕೊಂಡಿಲ್ಲ, ತೋರಿಸ್ಕೊಂಡಿಲ್ಲ, ಆ ಥರ ಒಂಥರ ಹೇಗನ್ನೋದು ಒಳಗೆ ಇಟ್ಕೊಂಡಿರ್ತಾರೆ. ಕೆಲವರಾದ್ರೆ ಇಷ್ಟು ನಾಲೆಜ್ ಇದ್ರೂ ಅಷ್ಟು ತೋರಿಸ್ಕೊಳ್ಳೋದೆಲ್ಲ ಮಾಡ್ತಾರೆ, ಒಂದು ದಿವಸಕ್ಕೂ ಆ ಥರ ಮಾಡಿಲ್ಲ. ಇಲ್ಲಿ ತುಂಬ ಖುಷಿ ಆಗುತ್ತೆ ನಮ್ಮ ಹರಿಶಂಕಲ್. ನಾನು ಇವತ್ತವರೆಗೂ ನೋಡಿದ್ರೆ ಮಾತಾಡೋವಾಗಲೂ ಅದಕ್ಕೆ ಈಗ ಖುಷಿ ಇದೆ. ಇವಾಗ ಅವರು ಇಷ್ಟೆಲ್ಲ ಬೆಳವಣಿಗೆ ನೋಡಿ ಇನ್ನು ಮುಂದೇನೂ ಅವ್ರು ಇದೇ ಥರ ಬರಿಬೇಕು, ಇದೇ ಥರ ಈ ಬುಕ್ಸ್ ಈ ಸಾಂಸ್ಕೃತಿಕ ಇದರಲ್ಲೇ ಕಲ್ಚರಲ್ಲೇ ಇರಬೇಕಂತ ನಾನು ಆಸೆ ಪಡ್ತೀನಿ.